ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಸ್. ಬಾ ಕರಾವಳಿಗೆ ಆಫ್ಟರ್ ಲಾಂಗ್ ಟೈಮ್ ಈ ಸಾಂಗು ಲಾಂಚ್ ಆಗ್ತಿರೋದು. ಏಕೆ ಅಂತಂದರೆ ಆಫ್ಟರ್ ಲಾಂಗ್ ಟೈಮ್ ಅಂತ ಎಂತ ಕೇಳ್ತಾ ಇದ್ದೀನಿ ಅಂತಂದರೆ, ಈ ಸಾಂಗು ಯಾವಾಗಲೂ ಲಾಂಚ್ ಆಗಬೇಕಾಗಿತ್ತು, ಈ ಮೂವಿನೇ ಯಾವಾಗಲೂ ಲಾಂಚ್ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ತುಂಬ ಟೈಮ್ ತೊಗೊಂಡು ಮಾಡಿದ್ದಾರೆ, ಆದರೆ ಆ ರಿಸಲ್ಟು ಕೂಡ ಆ ರೇಂಜ್ಗೆ ಇರಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಕರಾವಳಿ ಒಂಥರ ಟೈಟಲೇ ಒಂಥರ ಡಿಫ್ರೆಂಟ್ ಆಗೈತಲ್ಲ. ಈ ನಡುವೆ ಆಫ್ಟರ್ ಕಾಂತಾರ ಬಂದಮೇಲೆ ಜನಕ್ಕೆ ತುಂಬ ಇಷ್ಟ ಆಗಿರೋದು ಕಾಂತಾರ ಮೂವೀಸು. ಅಂದರೆ ಆ ಶೈಲಿಯ, ಆ ಕಡೆ ಸೈಡ್ ಶೈಲಿಯ ಮೂವೀಸ್ ನೋಡೋಕ್ಕೆ ತುಂಬ ಜನಕ್ಕೆ ಇಂಪ್ರೆಸಿವ್ ಆಗಿ ಕಾಯ್ತಾ ಇರೋದು ನಾನು ಕೂಡ. ಏಕೆ ಅಂತಂದರೆ ಆಚರಣೆಗಳು ಏನೇನಿದೆ ನಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಇದರಲ್ಲಿ ನೋಡಿ ಅಟ್ಲೀಸ್ಟ್ ಕಣ್ಣು ತುಂಬ್ಕೊಬೋದಲ್ಲ ಅನ್ನೋದು ಒಂದು ತುಂಬ ಇಷ್ಟ ಆಗುತ್ತೆ. ಸೊ ಅದೇ ರೀತಿಲಿ ಬರ್ತಿರೋವಂಥ ಮೂವಿನೇ ಕರಾವಳಿ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟು. ಯಾಕೆ ಅಂತಂದರೆ ಫಸ್ಟಿಂದ ಕೂಡ ಇದು ಕರಾವಳಿ ಅಂತ ಟೈಟಲ್ ಲಾಂಚ್ ಮಾಡಿದಾಗಿಂದ ಹಿಡಿದು ಅದಾದಮೇಲೆ ಪ್ರಜ್ವಲ್ ದೇವರಾಜ್ ಅವರು ತುಂಬ ಫಿಲಮ್ಸ್ ಮಾಡಿಬಿಟ್ಟಿದ್ರು. 25+ ಮಾಡಿದರೂ ಕೂಡ ಎಷ್ಟೊಂದು ಫಿಲಮ್ಸು ಹಿಟ್ಟಾಗಿದೆ, ಎಷ್ಟೊಂದು ಫಿಲಮ್ಸ್ ಅಂದ್ಕೊಂಡಿರೋ ರೇಂಜ್ಗೆ ಹೋಗಿಲ್ಲ. ಆದರೆ ಒಂದು ದೊಡ್ಡ ಮಟ್ಟಿಗೆ ಅಂದರೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿರೋವಂಥ ಫಿಲಮ್ ಅನ್ನೋದು ಯಾವುದೂ ಇಲ್ಲ. ಅದು ಈ ಫಿಲಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವ್ರ ಕೆರಿಯರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಫಿಲಮ್ಸ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈಗೇನು ಪ್ಯಾನ್ ಇಂಡಿಯಾ ಟ್ರೆಂಡ್ ಓಡ್ತಿದೆ, ಆ ಟ್ರೆಂಡಲ್ಲಿ ಒಂದು ರೇಂಜಿಗೆ ಹೈ ಲೆವೆಲ್ಗೆ ಕ್ರಾಸ್ ಆಗೋವಂಥ ಮೂವಿ ಯಾವುದೂ ಸಿಕ್ಕಿಲ್ಲ ಅವರಿಗೆ. ಇದು ಸಿಕ್ಕೈತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇದರಲ್ಲಿ ರಾಜ್ವಿ ಶೆಟ್ಟಿ ಅವರು ಇದ್ದಾರೆ, ಪ್ರಜ್ವಲ್ ದೇವರಾಜ್ ಇದ್ದಾರೆ, ಸಂಜಯ್ ಬಸೂರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತಾ ಇರೋದು. ಅದಾದಮೇಲೆ ಅಂಬಿ ನಿಮಗೆ ವಯಸ್ಸಾಯಿತು, ಆ ಮೂವಿ ಡೈರೆಕ್ಟ್ರು ಇದಕ್ಕೆ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ನಾನಂತೂ ಎಕ್ಸೈಟಿಂಗಾಗಿ ಕಾಯ್ತೇನೆ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಸ್ಟಾರ್ಟ್. KVN ಪ್ರೊಡಕ್ಷನ್ ಪ್ರೆಸೆಂಟ್ಸ್. ಇವಾಗ ಪ್ರೆಸೆಂಟ್ ಮಾತ್ರ ಮಾಡ್ತಿರೋದು, ಪ್ರೊಡಕ್ಷನ್ ಅಲ್ಲ. ಗ್ಯಾಪ್ನೇ ಇರಲಿ. ಏಕೆ ಅಂತಂದ್ರೆ ಈ ನಡುವೆ ಎಲ್ಲ ಫಿಲಮ್ಸ್ ಅವರೇ ನಾಡು ಕಡಲಿಂದ ಕಾಡು, ಕಡಲಿಂದ ತಾನೇ ಒಡಲಗೂಡು, ಕಲೆಯೆಂಬ ದೈವ ನೆಲೆ ನಿಂತ ಊರು, ಕೈ ಮುಗಿದು ನೀನು ಒಳಗೆ ಸೇರು. ಪುಣ್ಯದ ಮಣ್ಣು ಇಲ್ಲಿ ಊರಿದ ಬೇರು, ಕೊಡುವುದು 100 ಜನರ ಬಾಳಿಗೆ ಸೂರು. ಕರಾವಳಿಗೆ, ಈ ಕರಾವಳಿಗೆ ನಮ್ಮಲಿಗೆ ಸ್ವರ್ಗನೋ. ಕಡಲಿಂದ ನಾಡು, ಕಡಲಿಂದ ಕಾಡು, ಕಡಲಿಂದ ತಾನೇ ಒಡಲಗೂಡು. ಬಲ್ಕ ಕಾಣಿಸ್ತಾ
ವರ್ಸಸ್ ಹ್ಯೂಮನ್. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಕರಾವಳಿ ಗುರುದತ್ ಕಾಣಿಗ ಫಿಲಮ್. ಅಂಬಿನಿಂಗ ವಯಸ್ಸಾಯಿತು ಆದಮೇಲೆ ಈ ಮೂವಿ ತೊಗೊಂಡಿರೋದವರು. ಅಂದರೆ ಆ ಫಿಲಮಲ್ಲೂ ಒಂದು ಶೈಲಿ ನೋಡ್ಬೋದು ನಿಮಗೆ, ಎಲ್ಲೂ ಕೂಡ ಆ ಫಿಲಮ್ನ ಬೋರ್ ಹೊಡೆಯಕ್ಕೆ ಬಿಡಲ್ಲ. ಒಂಥರ ಎಲ್ಲೂ ಇಟ್ಕೊಂಡಿರ್ತಾರೆ ಸ್ಕ್ರಿಪ್ಟ್ನ. ಸೊ ಅದೇ ಥರ ಇದನ್ನು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಒಂಚೂರು ಅಂಥ ದೊಡ್ಡ ಆ್ಯಕ್ಟರಿಗೆ ಮಾಡಿದ್ದಾರೆ ಅಂತಂದರೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇದು ಕೂಡ ಚೆನ್ನಾಗಿ ಮಾಡಿರ್ತಾರೆ ಅನ್ನೋದೊಂದು ನಂಬಿಕೆ. ಅದಾದಮೇಲೆ ಪ್ರಜ್ವಲ್ ದೇವರಾಜ್ ಅವರು ತುಂಬ ಅಂದರೆ ತುಂಬ ಬಲ್ಕಾಗಿ ಕಾಣಿಸ್ತವ್ರೆ, ಸಖತ್ತಾಗೆ ಕಾಣಿಸ್ತವ್ರೆ. ಏಕೆ ಅಂತಂದರೆ ಆ ರಗಡ್ನೆಸ್ಸು, ಆ ಫೀಲು ಇನ್ನೂ ಎಲ್ಲೂ ತೋರಿಸಿಲ್ಲ. ಏಕೆ ಅಂತಂದರೆ ಅದೇನಿದೆ ಎಷ್ಟೊಂದು ಎಲಿಮೆಂಟ್ಸ್ನ ಬಿಟ್ಕೊಟ್ಟಿಲ್ಲ. ಯಾಕೆ ಅಂತಂದರೆ ಎಮ್ಮೆ ಓಡಿಸ್ಕೊಂಡು ಹೋಗೋದಾಗಲಿ, ಅದಾದಮೇಲೆ ಅವರು ಏನಿದೆ ಬಾಡಿಗೆ ಅದನ್ನು ಆ ವೇಷ ಹಾಕ್ಕೊತಾರೆ. ಅದು ಏನಿಲ್ಲ ಅಂದರೆ ಒಂದು 30 kg ವೆಯ್ಟ್ ಇರುತ್ತೆ. ಅದು ಹಾಕ್ಕೊಂಡು ಮಾಡಿರೋದೇ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಕೊಂಡಿದ್ರು ಇಂಟರ್ವ್ಯೂಲಿ. ಆ ಸೀನ್ಸ್ ಎಲ್ಲ ನೋಡಿದಾಗ ಮಜಾನೇ ಬೇರೆ ಸ್ಕ್ರೀನ್ ಮೇಲೆ. ಸೊ ಅದಕ್ಕೆ ನಾನು ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸಿಂದ, ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತೀನಿ. ಸೊ ಯಾವ ದಿವಸ ರಿಲೀಸ್ ಆಗಿತ್ತು ಅದೇ ದಿವಸ ಇದು ರಿಲೀಸ್ ಆಗ್ತಾ ಇರೋದು. ಆ ರೇಂಜ್ಗೆ ಹೋಗಲಿ ಅಂತ ಕೇಳ್ಕೊತೀನಿ. ರಾಜ್ ಬಿ ಶೆಟ್ಟಿ ಅವರು ಇಂಟ್ರೆಸ್ಟಿಂಗ್ ಆಗಿರೋ ರೋಲ್ ಮಾಡ್ತಿದ್ದಾರೆ ಇದರಲ್ಲಿ. ಮಿತ್ರ ಅವರು, ಅದಾದಮೇಲೆ ತುಂಬ ಅಂದರೆ ತುಂಬ ಸ್ಟಾರ್ ಕ್ಯಾಸ್ಟ್ ಇದೆ. ನಾನಂತೂ ಒಂಥರ ಡಿಫ್ರೆಂಟಾಗೆ ಕಾಯ್ತಾ ಇದ್ದೀನಿ ಮೂವಿಗೆ. ಈ ವರ್ಷದ ಒಂಥರ ಡಿಫ್ರೆಂಟಾಗಿರೋ ಮೂವಿ ಅಂದರೆ ಒಂಥರ ಎಕ್ಸ್ಪೆಕ್ಟೇಷನ್ಸ್ ಇರೋ ಮೂವಿ. ಏಕೆ ಅಂತಂದರೆ ಒಂಥರ ಸಖತ್ ಕಷ್ಟಪಟ್ಬಿಟ್ಟು ಮಾಡ್ತಾವ್ರೆ. ಅಟ್ಲೀಸ್ಟು 100% ಎಷ್ಟಾಗುತ್ತೋ ಅಷ್ಟು ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂತ ವಿಡಿಯೋ ಸಾಂಗ್ ಕೂಡ ನಾನು ರಿಯಾಕ್ಷನ್ ಮಾಡೋಕ್ಕೆ ಬಂದಿರೋದು. ಸಾಂಗಿಗೆಲ್ಲ ನಾನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ನಾನು ರಿಯಾಕ್ಷನ್ ಮಾಡೋದು ಕಮ್ಮಿ. ಸೊ ಇದಕ್ಕೆ ನೆಕ್ಸ್ಟ್ ಲೆವೆಲ್ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದ್ರಿಂದ ಮಾಡ್ತೇನೆ. ಇದಕ್ಕೆ ಕೆವಿನ್ ಪ್ರೊಡಕ್ಷನ್ಸ್ ಅವರು ಪ್ರೆಸೆಂಟ್ ಮಾಡ್ತಿರೋದು. ಸಚಿನ್ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಸಿಂಗ್ ಆಡಿರೋದು ಸಖತ್ತಾಗಿ ಇಷ್ಟ ಆಯಿತು ನನಗೆ. ವಾಯ್ಸ್ ಸಖತ್ತಾಗಿದೆ ಮತ್ತು ಲಿರಿಕ್ಸು ಕೂಡ ಸಖತ್ತಾಗಿದೆ. ಒಂಥರ ಡಿಫ್ರೆಂಟಾಗಿದೆ ಸಾಂಗು, ನನಗೆ ಇಷ್ಟ ಆಯಿತು. ನಿಮಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ಸ್ಟುಡಿಯೋ ಸಿಗೋಣ.